ಹಬೆ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಲೋಟದಲ್ಲಿ 3 ಲೋಟ ನೀರು ಹಾಕ್ಕೊಂಡಿದ್ದೀನಿ. 1 ಸ್ಪೂನು ಉಪ್ಪು, 1 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸ್ವಲ್ಪನೇ ನೀರಲ್ಲಿ ಹಾಕಿ ಹಿಂಗೆ ಕಲಸಿ ಹಾಕೋದ್ರಿಂದ ಗಂಟು ಬರೋಲ್ಲ. ನೋಡಿ, ಹಿಂಗೆ ಹಾಕ್ಕೊಂಡು ಹಿಂದೆಯೇ ಅಕ್ಕಿ ಹಿಟ್ಟು ಹಾಕ್ಕೋತೀನಿ. ಅದೇ ಸೈಜ್ ಲೋಟದಲ್ಲಿ 2 ಲೋಟ ಅಕ್ಕಿ ಹಿಟ್ಟು ಹಾಕ್ಕೋತೀನಿ. ಈಗ ಸ್ವಲ್ಪ ಬೆಂದ ಮೇಲೆ ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಬೆಂದ ಮೇಲೆ ಮುದ್ದೆ ತೊಳಸ್ದಂಗೆ ಇದನ್ನು ತೊಳಸ್ಕೊಂಬಿಡ್ಬೇಕು. ತುಂಬಾ ಬೇಯಿಸಬಾರ್ದು ಇದು. ಈಗ ತೊಳಸ್ಕೋಬೇಕು. ತೊಳಸ್ಕೊಂಡು ಇದನ್ನು ಒಂದು ತಟ್ಟೆಗೆ ಎಣ್ಣೆ ಸವರ್ಕೊಂಬಿಟ್ಟು ಈ ಹಿಟ್ಟನ್ನ ಅದಕ್ಕೆ ಹಾಕ್ಕೊಂಬಿಡ್ಬೇಕು. ಓಕೆ, ಈ ಥರ ಉಂಡೆಗಳಾಗಿ ಮಾಡಿ ಹಾಟ್ ಬಾಕ್ಸ್ಗೆ ಇಟ್ಕೊಂಬಿಡ್ಬೇಕು. ಈ ರೊಟ್ಟಿ, ಹಬೆ ರೊಟ್ಟಿಗೆ ಬಟಾಣಿ ಉಸ್ಲಿ ಆಗಲಿ, ಅವರೆಕಾಳು ಉಸ್ಲಿ ತುಂಬ ಚೆನ್ನಾಗಿರುತ್ತೆ. ಪ್ರೀವಿಯಸ್ ವೀಡಿಯೋಸಲ್ಲಿ ನಾನು ಪೀಸ್ ಪಲ್ಯ ಅಂತ ತೋರಿಸಿದ್ದೀನಿ. ಈ ರೊಟ್ಟಿಗೆ, ಹಬೆ ರೊಟ್ಟಿಗೆ ಅದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಿಮಗೆ ಬಿಸಿ ಆದರೆ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ಕೈ ಹಚ್ಕೊಂಡು ಉಂಡೆ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆನೂ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಮೆದುವಾಗಿ ಬರುತ್ತೆ. ಆಮೇಲೆ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ರೊಟ್ಟಿ ಮೇಕರ್ ತೊಗೊಂಡಿದ್ದೀನಿ. ಅದರಲ್ಲಿ ತುಂಬ ಚೆನ್ನಾಗಿ ಬೇಗ ಬೇಗ ಮಾಡ್ಬೋದು. ರೊಟ್ಟಿ ಮಾಡೋಕ್ಕೆ ಬರದೇ ಇರೋರು ಅದರಲ್ಲಿ ಸುಲಭವಾಗಿ ಮಾಡ್ಕೋಬೋದು. ನೋಡಿ, ಇದು ರೊಟ್ಟಿ ಮೇಕರು. ಇದರೊಳಗೆ ನಾವು ಹೋಳಿಗೆ ಪೇಪರಲ್ಲಿ 2 ಹೋಳಿಗೆ ಪೇಪರ್ ತೊಗೊಂಡು ಒಂದ್ರ ಮೇಲೆ ರೊಟ್ಟಿ ಇಟ್ಬಿಟ್ಟು ಇನ್ನೊಂದು ಹೋಳಿಗೆ ಪೇಪರ್ ಮುಚ್ಚಿಬಿಟ್ಟು ಇದರಲ್ಲಿ ಇಟ್ಬಿಟ್ಟು ನಾವು ಹಿಂಗೆ ಈ ಥರ ಹಿಂಗೆ ಪ್ರೆಸ್ ಮಾಡಿಬಿಟ್ರೆ ನೀಟಾಗಿ ರೊಟ್ಟಿ ಬರುತ್ತೆ. ತೋರಿಸ್ತೀನಿ. ನೋಡಿ, ನಿಮಗೆ ಜಾಸ್ತಿ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಿಂಗೆ ಪ್ರೆಸ್ ಮಾಡಿ, ಇಲ್ಲ ಸ್ವಲ್ಪ ಕಡಿಮೆ ಮಾಡಿದ್ರೆ ಸ್ವಲ್ಪ ದಪ್ಪ ಬರುತ್ತೆ. ನೋಡಿ, ಈಗ ಮತ್ತೆ ತೆಗೆದುಬಿಟ್ಟು ಇದು ರೊಟ್ಟಿ ಆಗಿರುತ್ತೆ. ಈಗ ಇದನ್ನು ಹೆಂಚ ಮೇಲೆ ಸುಡ್ತೀವಿ. ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತೆಳುವಾದ ರೊಟ್ಟಿಗೆ ಬಟಾಣಿ ಪಲ್ಯ, ಪೀಸ್ ಪಲ್ಯ ಅಥವಾ ಬಟಾಣಿ ಉಸ್ಲಿ. ನಾನು ಇದಕ್ಕೆ ಬಟಾಣಿ ಉಸ್ಲಿ ಮಾಡ್ಕೊಂಡಿದ್ದೀನಿ. ಬಟಾಣಿ ಉಸ್ಲಿನೂ ಚೆನ್ನಾಗಿರುತ್ತೆ. ಪೀಸ್ ಪಲ್ಯ ತೋರಿಸಿದ್ದೀನಿ, ಅದು ಸುಲಭವಾಗಿ ಮಾಡ್ಕೊಳ್ಳೋ ಅಂಥದ್ದು. ನೀವು ಯಾವ್ದು ಬೇಕಾದರೂ ಇದಕ್ಕೆ ಮಾಡ್ಕೋಬೋದು. ಕಾಂಬಿನೇಷನ್ ಎರಡೂ ತುಂಬ ಚೆನ್ನಾಗಿರುತ್ತೆ. ಇದೇ ಅವರೆಕಾಳು ಸೀಸನಲ್ಲಿ ಅವರೆಕಾಳು ಹಾಕಿ ಇದೇ ಥರ ಮಾಡಿದ್ರೆ ಮೆಂತ್ಯ ಸೊಪ್ಪು, ಕಾಯಿ ತುರಿ ಎಲ್ಲ ಹಾಕ್ಬಿಟ್ರೆ ಉಸ್ಲಿ ಆಗುತ್ತೆ. ಇಲ್ಲ ಬರೀ ಈರುಳ್ಳಿ ಬೆಳ್ಳುಳ್ಳಿ ಮಾತ್ರ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅದು ಪಲ್ಯ ಥರ ಆಗುತ್ತೆ. ನಿಮ್ಗೆ ಯಾವ್ದು ಬೇಕಾದ್ರೂ ಸುಲಭ ಆಗಿದ್ರೆ ಮಾಡ್ಕೋಬೋದು.